ಏನ್ ತಮ್ಮ ನೆನ್ನೆ ಜಿಮ್ಮಿಗೆ ಬಂದಿರಲಿಲ್ಲ, ಎಲ್ಲೋಗಿದ್ದೆ? ಏನಿಲ್ಲ ಅಣ್ಣ, ನಮ್ಮ ಹುಡುಗಂದೊಂದು ಪಾರ್ಟಿ ಇತ್ತು, ನೆನ್ನೆ ಅಲ್ಲಿಗೆ ಹೋಗಿದೆ. ಹೌದಾ? ಏನ್ ಪಾರ್ಟಿ? ಏನಿಲ್ಲ ಅಣ್ಣ, ನಮ್ಮ ಫ್ರೆಂಡ್ ಒಬ್ಬ ಬೆಟ್ಟಿಂಗಲ್ಲಿ ಒಳ್ಳೆ ಕಾಸು ಮಾಡಿದ್ದ, ಅದಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತಾ. ಓ, ಬೆಟ್ಟಿಂಗ್ ಪಾರ್ಟಿ. ಸರಿನಪ್ಪ, ಆಯ್ತು. ಯಾಕೆ ತಮ್ಮ ಬೇಜಾರಲ್ಲಿ ಕೂತಿದ್ಯಾ? ಏನಿಲ್ಲ ಅಣ್ಣ, ಅದೇ ಹೇಳಿದ್ನಲ್ಲ, ಮೊನ್ನೆ ಒಂದು ಪಾರ್ಟಿಗೆ ಹೋಗಿದ್ನಲ್ಲ, ಅದೇ ಹುಡುಗ ನಮ್ಮ ಫ್ರೆಂಡು ಈಗ 40 ಲಕ್ಷ ಸೋತಿದ್ದಾನಣ್ಣ ಬರೀ 4 ದಿವಸಕ್ಕೆ IPL ಬೆಟ್ಟಿಂಗ್ ಆಡಿ. ಓ, ಮತ್ತೆ ಇದಕ್ಕೆ ಪಾರ್ಟಿ ಇಲ್ವಾ? ಸುಮ್ಮನೆ ಇರೋಣ. ಈಗ ಆಗಿರೋ ಕತೆ ಕೇಳಿ, ಇವ್ನು ಯಾರ ಹತ್ರ ದುಡ್ಡು ಸೋತಿದ್ನೋ ಆ ಸಾಲ್ಗಾರರೆಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ಇವನ ಹತ್ರ ಕೊಡಕ್ ದುಡ್ಡಿಲ್ಲ, ಅದಕ್ಕೆ ಬರೀ ಸಾಯೋ ಮಾತುಗಳಾಡ್ತಾನೆ, ಮತ್ತೆ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ. ಇದು ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗಿ ಅವ್ರ ಅಪ್ಪ ಅಮ್ಮ ಇರೋ ಜಾಗ ಮನೆ ಎಲ್ಲ ಮಾರಿ ಸಾಲ ತೀರಿಸಿ ಮಿಕ್ಕಿರೋ ಸ್ವಲ್ಪ ದುಡ್ಡಲ್ಲಿ ಊರು ಬಿಟ್ಟೋಗಿ ಅಲ್ಲಿ ಮನೆ ಲೀಸ್ಗೆ ಹಾಕೊಂಡು ಬದುಕ್ತಾ ಇದ್ದಾರಣ್ಣ. ಇವ್ರ ಅಪ್ಪನ ಜೀವನದ ಸಂಪಾದನೆನ ಇವನು ಬರೀ 4 ದಿನದಲ್ಲೇ ಹಾಳು ಮಾಡ್ಬಿಟ್ಟಣ. ಯಾಕೆ ಬೇಕಿತ್ತಣ್ಣ ಇದೆಲ್ಲ? ಪಾಪ, ನಿನ್ನ ಫ್ರೆಂಡ್ ಮಾತ್ರ ಅಲ್ಲಯ್ಯ, ಜೂಜಾಟದ ಹಿಂದೆ ಹೋದವರು ಎಲ್ಲರೂ ಬದುಕು ಇಷ್ಟೇ. ದೊಡ್ಡವರೊಂದು ಮಾತು ಹೇಳ್ತಾರೆ, ನಳ ಜೂಜಾಡಿ ರಾಜ್ಯ ಕಳ್ಕೊಂಡ, ಧರ್ಮರಾಯ ಜೂಜಾಡಿ ಹೆಂಡತಿ, ತಮ್ಮ, ಸಾಮ್ರಾಜ್ಯ, ಸಂಪತ್ತು ಎಲ್ಲವನ್ನು ಕಳ್ಕೊಂಡ. ಯಾವುದೋ ಒಂದು ಚಿಕ್ಕ ಉದಾಹರಣೆ ಇಲ್ಲ ಜೂಜಿನಿಂದ ಸಾಮ್ರಾಜ್ಯವನ್ನು ಕಟ್ಟಿದವರು, ಜೂಜಿನಿಂದ ಉದ್ಧಾರ ಆದವರು. ಸುಲಭವಾಗಿ ಬಂದ ಹಣ ಮನುಷ್ಯನನ್ನು ಹಾಳು ಮಾಡುತ್ತೆ, ಕಷ್ಟಪಟ್ಟು ದುಡಿದ ಹಣ ಮನುಷ್ಯನಿಗೆ ಉದ್ಧಾರದ ದಾರಿಯನ್ನು ತೋರಿಸುತ್ತೆ. ಜೂಜಾಡೋರ ಕಥೆನೇ ಇಷ್ಟು ಕಣೆಯ. ಅವ್ರು ಹಾಳಾಗೋದಲ್ದೇನೆ ಅವ್ರ ಇಡೀ ಸಂಸಾರವನ್ನೇ ಬೀದಿಗೆ ತಂದು ಬಿಡ್ತಾರೆ. ಒಳ್ಳೆ ದಾರಿಯಲ್ಲಿ ಹೋಗಿ ಕಷ್ಟಪಟ್ಟು ದುಡಿದ ಹಣವೇ ನಮ್ಮ ಬಳಿ ಉಳಿಯೋದಿಲ್ಲ, ಇನ್ನು ಅಡ್ಡದಾರಿಯಲ್ಲಿ ಹೋಗಿ ಸಂಪಾದನೆ ಮಾಡಿದ ಹಣ ನಮ್ಮ ಹತ್ರ ಉಳಿಯುತ್ತಾ? ಅಂತ ಧರ್ಮರಾಯನೇ ಈ ಜೂಜಾಟದ ಸಹವಾಸ ಮಾಡಿದ್ರಿಂದ ನರಕ ಅನುಭವಿಸ್ಬೇಕಾಯ್ತು ಅನ್ನೋದಾದರೆ ನಮ್ಮ ನಿಮ್ಮ ಪಾಡೇನು? ಹಾಗಾಗಿ ಜೂಜಾಟ ಆಡಿ ಮನೆಯವ್ರನ್ನೆಲ್ಲ ಬೀದಿಗೆ ತರೋದ್ರ ಬದಲು ಒಂದೊಳ್ಳೆ ಕೆಲಸ ಹಿಡಿದು ಒಳ್ಳೆ ರೀತಿಯಲ್ಲಿ ಶ್ರಮಪಟ್ಟು ಒಂದೊಳ್ಳೆ ಸಂಪಾದನೆ ಮೂಲಕ ನಮ್ಮ ಪ್ರೀತಿ ಪಾತ್ರರನ್ನು ಅಂಬ್ಲಿಯೋ ಗಂಜಿಯೋ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಒಂದು ಇಡೀ ಗೂಗಲ್ ಹುಡುಕು ನೋಡಿ, ಜೂಜಾಟ ಆಡಿ ಉದ್ಧಾರ ಆದವರು ಖಂಡಿತ ಸಿಗೋದಿಲ್ಲ, ಆದರೆ ಜೂಜಾಟ ಆಡಿ ಹಾಳಾದವರು ಬೀದಿ ಬೀದಿಗೂ ಸಿಗ್ತಾರೆ. ದೊಡ್ಡವ್ರದ್ದೊಂದು ಮಾತಿದೆ, ಎಷ್ಟು ದುಡ್ದೆ ಅನ್ನೋದಕ್ಕಿಂತ ಯಾವ ಮಾರ್ಗದಲ್ಲಿ ದುಡ್ದೆ ಅನ್ನೋದು ಬಹಳ ಮುಖ್ಯ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಬದುಕು ಬಹಳ ಸುಂದರವಾಗಿರುತ್ತೆ.